ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿಂದು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ನಾವು ಯಾವ ಟಾಪಿಕ್ ಅಂತಂದ್ರೆ, ಒಂದ್ ವೇಳೆ ನಾವು ಬಾಡಿಗೆಗಿದ್ದೀವಿ, ಮನೆಯಲ್ಲಿ ಖಾಲಿ ಮಾಡಿದ್ರೆ ಮತ್ತೆ ಅಂದ್ರೆ ಒಂದು ಬಾಡಿಗೆ ಮನೇಲಿ ನಾವ್ ಇರ್ತೀವಿ, ಮತ್ತೆ ನಾವು ಖಾಲಿ ಮಾಡಿ ಬೇರೆಲ್ಲಿ ಹೋಗ್ತೀವಿ. ಅಲ್ಲಿ ಈ ಕಸ್ಟಮರ್ ಹೆಂಗ ಸೆಟ್ ಮಾಡ್ಕೋಬೇಕು, ಅಲ್ಲಿ ಹೊಸ ಕಸ್ಟಮರ್ ಯಾವ ತರ ಸೆಟ್ ಮಾಡ್ಕೋಬೇಕು, ಇದು ನನಗೆ ಕಾಮೆಂಟೇ ಬಂದಿತ್ತು. ಕಾಮೆಂಟ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ನಿಮ್ಗೆ ಇವಾಗ. ಮಿಷಿನ್ ಅದೇ ಸಾರಿ, ಅವ್ರು ಕಲ್ತ್ಕೊಂಡು 7 years ಆಯ್ತಂತೆ. ಬಟ್ ಇವ್ ಖಾಲಿ ಮಾಡಿ ಇನ್ನೊಂದಲ್ಲಿ ಹೋದ್ರೆ ಮತ್ತೆ 1 year ಯಾವ ಕಸ್ಟಮರ್ಸ್ ಇಲ್ಲ ಅಂತ. ಯಾಕಿರಲ್ಲ ಕಸ್ಟಮರ್ಸ್? ಅದಕ್ಕೆ ಕ್ವಶನ್ಗೆ ನಾನು ಇವಾಗ ಆನ್ಸರ್ ಹೇಳ್ತೀನಿ. ಈಗ ಎಲ್ಲರಿಗಿರೋ ಸಮಸ್ಯೆನೇ ಇದು. ನಿಮ್ಗೂ ಇರುತ್ತೆ, ನನ್ಗೂ ಇರುತ್ತೆ, ಎಲ್ಲರಿಗಿರುತ್ತೆ. ಈ ಸಮಸ್ಯೆ ನಾವ್ ಯಾವ ತರ ಪರಿಷ್ಕಾರ ಮಾಡ್ಬೇಕು, ಯಾವ ತರ ನಾವ್ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಲಾಸ್ಟ್ ವರೆಗೂ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಲೈಕ್ ಮಾಡ್ರಿ. ಫಸ್ಟ್ ಒಂದು ವಿಡಿಯೋ ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಯೂಸ್ ಆಗಂತ ವಿಡಿಯೋ ನಾನ್ ಮಾಡ್ತೀನಿ. ಇನ್ನ 4 ಜನಕ್ಕೆ ನೀವು ಲೈಕ್ ಮಾಡಿದ್ರೆ 4 ಜನಕ್ಕೆ ಈ ವಿಡಿಯೋ ಶೇರ್ ಆಗುತ್ತೆ. ಅವಾಗ ಇನ್ನ ಯಾರಿಗಾನ ಯೂಸ್ ಆಗ್ಬೋದು ಈ ವಿಡಿಯೋ, ಸರಿನಾ? ವಿಡಿಯೋ ಲಾಸ್ಟ್ ವರ್ಗ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಈ ಎಲ್ಲಾ ಸಮಸ್ಯೆಗಳು ಅಂದ್ರೆ, ನಾವ್ ಮನಿ ಶಿಫ್ಟ್ ಮಾಡಿದ ಮೇಲೆ ನಾವು ಬಿಸ್ನೆಸ್ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಆಮೇಲೆ ಈ ಹಳೆ ಕಸ್ಟಮರ್ ನಾವ್ ಯಾವ ತರ ನಾವು ಮತ್ತೆ ನಮ್ಮ ಹತ್ರ ರಿಪೀಟ್ ಮಾಡ್ಕೋಬೇಕು, ಎಲ್ಲಾನು ಇದ್ರಲ್ಲಿ ಸಜೆಷನ್ಸ್ ನಾ ಹೇಳ್ತೀನಿ. ಕ್ವಶನ್ಗೆ ಆನ್ಸರ್ ಕಂಪಲ್ಸರಿ ಹೇಳ್ತೀನಿ. ಬನ್ನಿ ಇವಾಗ ವಿಡಿಯೋದಾಗ ಹೋಗೋಣ. ಫಸ್ಟ್ ನಾವೇನ್ ಮಾಡೋದು, ನಾವ್ ಇದ್ದ ಮನೆಯಲ್ಲಿ ಇವಾಗ ನಾನು ಕೂಡ ಇಲ್ಲೇ ಇದೇ ಏರಿಯಾದಲ್ಲಿ ಒಂದು 4 ಅಂಗಡಿ 5 ಅಂಗಡಿ ಚೇಂಜ್ ಮಾಡಿದೀನಿ. ಬಟ್ ಕಸ್ಟಮರ್ಸ್ ಅವರೇ ಇದಾರೆ. ಯಾಕಂದ್ರೆ ಅದೇ ಕಸ್ಟಮರ್ಸ್ ರಿಪೀಟ್ ಆಗ್ತಾರೆ. ಅಂದ್ರೆ ಎಲ್ಲರೂ ರಿಪೀಟ್ ಆಗಲ್ಲ. ಒಂದ್ 10 ಜನದಲ್ಲಿ ಒಂದ್ 5 ಜನ ರಿಪೀಟ್ ಆಗಿರ್ತಾರೆ, ಒಂದ್ 5 ಜನ ಮಿಸ್ ಆಗಿರ್ತಾರೆ, ಈ ತರ. ಯಾಕಂದ್ರೆ ನಾವು ಒಂದಲ್ಲಿ ಇರಕ್ ಆಗಲ್ಲ. ನಾವೇನ್ ಸ್ವಂತ ಮನೆ ಅಲ್ಲಲ್ಲ. ಸ್ವಂತ ಮನೆ ನಾವು ಮ್ಯಾಕ್ಸಿಮಮ್ ಟೈಲರ್ಸ್ ಎಲ್ಲರೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನೇ ಇರ್ತಾರೆ. ಹೈಕ ಇದ್ರಲ್ಲಂತೂ ಯಾರು ಇರಲ್ಲ. ಯಾಕಂದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಇಂದಾನೆ ನಾವು ಬಟ್ಟೆ ಹೊಲಿಯಕ್ಕೆ ಸ್ಟಾರ್ಟ್ ಮಾಡೋದು. ನಮ್ ಜೀವನೋಪಾಧಿನೇ ಟೈಲರಿಂಗ್ ಮಾಡ್ಕೊಂಡಿರ್ತಾರೆ ಕೆಲವೊಂದ್ ಜನ. ಹೈಫೈ ಇದ್ದವ್ರು ಮಾತ್ರ ಯಾರು ಅಂದ್ರೆ ಅವ್ರ ಬಿಸ್ನೆಸ್ ಬೇರೆ ಮಾಡ್ತಾರೆ. ಮತ್ತೆ ಅವ್ರು ಡೈಲಿ 1 ಬ್ಲೌಸ್ 2 ಬ್ಲೌಸ್ ಹೊಲ್ದ್ಬಿಟ್ಟು ತಿಂಗಳಿಗೆ ಲಕ್ಷ ಸಂಪಾದನೆ ಮಾಡಿದ್ರೆ ಆ ಟೈಲರ್ಸ್ ಬೇರೆ. ಅವ್ರ ಟೈಲರ್ ಅನ್ನಲ್ಲ, ಅವ್ರು ಬೊಟಿಕ್ ಮತ್ತೆ ದೊಡ್ಡ ದೊಡ್ಡ ಫ್ಯಾಷನ್ ಡಿಸೈನರ್ ಸ್ಟುಡಿಯೋ ಈ ತರ ಹೆಸರಿಟ್ಟಿರ್ತಾರೆ ಅವ್ರಿಗೆಲ್ಲ. ಈಗ ನಾವ್ ಟೈಲರ್ ಅಂತ ಯಾರಂತಾರೆ, ಎಲ್ಲರೂ ಟೈಲರೇ. ಬಟ್ ಓದಿದ್ದವ್ರು ಸಿವಿಲ್ ಇಂಜಿನಿಯರ್, ಓದ್ಲಾರ್ದವ್ರು ಏನು ಓದ್ಲಾರ್ದ್ರು ಮೇಸ್ತ್ರಿ. ಇವ್ನು ಕಟ್ಟದ ಮನೆನೇ, ಅವ್ರು ಕಟ್ಟದ ಮನೆನೇ. ಬಟ್ ವ್ಯತ್ಯಾಸ ಏನಂದ್ರೆ ಎಲ್ಲರೂ ಒಂದೇ ಕೆಲಸ ಮಾಡ್ತಾರೆ. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಈಗ ನಮ್ ಟೈಲರ್ಸ್ ನಾವ್ ಅನ್ಕೊಳ್ಳೋಣ, ಟೈಲರ್ ಬಗ್ಗೆ ಮಾತಾಡೋಣ ಇವಾಗ. ನಾವ್ ಈ ಏರಿಯಾದಲ್ಲಿ ಒಂದು ಸಪೋಸ್ ನಾವ್ ಇಲ್ಲಿ ಎಕ್ಸಾಂಪಲ್ ನಾವ್ ಇಲ್ಲಿ ಬಾಡಿಗೆಗಿದ್ದೀವಿ. ಇದನ್ನ ಬಿಟ್ಟು ನಾವು ಖಾಲಿ ಮಾಡಿ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ನಾವು. ಅವಾಗ ಏನ್ ಮಾಡೋದು ನಾವು? ಇದಕ್ಕೆ ಫಸ್ಟ್ ಸೊಲ್ಯೂಷನ್ ನೋಡೋಣ. ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಇಲ್ಲಿ ಇರೋ ಏರಿಯಾದಲ್ಲಿ ಫಸ್ಟ್ ನಮ್ ಕಸ್ಟಮರ್ಸ್ ಯಾರು ಇರ್ತಾರೋ ಅವ್ರೆಲ್ಲರದ್ದು ಫೋನ್ ನಂಬರ್ ಇಟ್ಕೋಬೇಕು. ಇವಾಗ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿರ್ತೀನಿ. ಈ ಬಾಡಿ ಮೆಜರ್ಮೆಂಟ್ ತಗೊಂಡ್ಮೇಲೆ ಇಲ್ಲಿ ನಂಬರ್ 100% ಎಲ್ಲರ ನಂಬರು ಇಲ್ಲಿ ನೋಡ್ರಿ ಮೆನ್ಷನ್ ಮಾಡಿರ್ತೀನಿ. ಪ್ರತಿ ಒಂದು ಕಸ್ಟಮರ್ಗೆ ನಂಬರ್ ಇದೇ ಇರುತ್ತೆ, ಫೋನ್ ನಂಬರ್. ನೋಡಿ, ಡೈರಿಗಳಲ್ಲಿ ನಾನು ಬುಕ್ನಲ್ಲಿ ಬರ್ಕೊಂತನಲ್ಲ, ಎಲ್ಲರಿಗೆ ಫೋನ್ ನಂಬರ್ ಇರುತ್ತೆ. ನಾವು ಖಾಲಿ ಮಾಡ್ಬೇಕು ಅಂತ ಸ್ಥಿತಿ ಬಂತು ಅಂದ್ರೆ ಅವಾಗ ಆ ಕಸ್ಟಮರ್ಸ್ಗೆ ಒಂದ್ಸರ್ತಿ ಫೋನ್ ಮಾಡ್ಬೇಕು. ನೀವು ಫೋನ್ ಮಾಡೋದಿಲ್ಲ, ಮೆಸೇಜ್ ಹಾಕದ ಇಲ್ಲ, ವಾಟ್ಸಪ್ ನಲ್ಲಿ ಮೆಸೇಜ್ಗಳು ಕಳ್ಸೋದ. ನಾವ್ ಇಲ್ಲಿ ನಮ್ದು ಅಂಗಡಿ ಇದೆಯಲ್ಲ, ನಾವ್ ಇಲ್ಲಿ ಖಾಲಿ ಮಾಡ್ತಾ ಇದೀವಿ ಪ್ರೆಸೆಂಟ್, ಮತ್ತೆ ಬೇರೆ ಏರಿಯಾಗ ಹೋಗ್ತಾ ಇದೀವಿ. ನೀವ್ ಎಷ್ಟು ದೂರ ಅಲ್ಲಿರ್ತೀರಾ ಆ ದೂರ ಅವ್ರಿಗೆ ಮೆನ್ಷನ್ ಮಾಡ್ಬೇಕು. ನಾ ಇಂಥ ಜಾಗದಲ್ಲಿ ಇದ್ದೀನಿ, ನೀವ್ ಬರ್ಬೇಕಾದ್ರೆ ಬರ್ಬೋದು. ಇಲ್ಲಾಂದ್ರೆ ನಿಮ್ಗ ಹತ್ರ ಬಟ್ಟೆ ಜಾಸ್ತಿ ತಪ್ಪದ ನನಗೆ ಕಾಲ್ ಮಾಡ, ನಾನೇ ಬರ್ತೀನಿ. ಈ ತರ ಆಪ್ಷನ್ ಅವ್ರು ಕೊಟ್ಟಿರ್ಬೇಕು. ಓಲ್ಡ್ ಕಸ್ಟಮರ್ಸ್ ಎಲ್ಲರಿಗೂ ಅವ್ರು ಬಂದಿಲ್ಲ ಅಂದ್ರೆ ನಾವೇ ಹೋಗಿ. ಇವತ್ ನಾಳೆ ಏನ್ ಗೊತ್ತಾ, ಎಲ್ಲರಿಗೂ ಟೈಮ್ ಇಲ್ಲ. ಟೈಮ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅವ್ರ ಟೈಮ್ ಇಲ್ಲ, ನಮ್ಗಿಲ್ಲ, ಇಲ್ಲಿ ಹತ್ರ ಇದ್ರಿ, ನಾವ್ ಇಲ್ಲ ಕೊಡ್ತಾ ಇದ್ವಿ, ನೀವೆಲ್ಲ ಹೋದ್ರೆ ನಮ್ಗೆ ಬರಕ್ ಆಗಲ್ಲ ಅಂತಾರ. ಇದು ಕಂಪಲ್ಸರಿ ಹೇಳ್ತಾರೆ. ಸೊ ಅವಾಗ ನಿಮ್ಗೆ ಆಗಿಲ್ಲ ಅಂದ್ರೆ ನಾವೇ ಬರ್ತೀವಿ ಅನ್ನೋದು ಒಂದು ಅವ್ರಿಗೆ ಆಪ್ಷನ್ ಕೊಟ್ಟಿರ್ಬೇಕು ನಾವು. ಅವ್ರಿಗೆ ಆಗ್ಲಾರ್ದಾಗ ನಾವೇ ಹೋಗಿ ಸಂಡೇನೋ ಸಾಟರ್ಡೇನೋ ಟೈಮ್ ತಗೊಂಡು ಅವ್ರ ಮನೆಗಿದ್ದಾಗ ಹೋಗಿ ಅವ್ರ ಬಟ್ಟೆ ಕಲೆಕ್ಟ್ ಮಾಡ್ಕೊಬಂದು ನಾವು ಸ್ಟಿಚ್ ಮಾಡೋ ಪದ್ಧತಿ ಒಂದು. ಇನ್ನೊಂದೇನಂದ್ರೆ ಅವ್ರಿಗೆ ಯಾವಾಗ್ಲೂ ಕೂಡ ಅಲ್ಲಿ ಇರೋರಿಗೆ ಕಸ್ಟಮರ್ಸ್ ನಿಮ್ಗೆ ಹೋಗಕ್ ಆಗಿಲ್ಲ ಅಂದ್ರೆ, ಸಪೋಸ್ ನಿಮ್ಗೆ ಹೋಗಕ್ ಆಗಿಲ್ಲ, ಅವ್ರಿಗೆ ಹೇಳ್ಬಿಡಿ ಈ ತರ. ಇವಾಗ ಕೊರಿಯರ್ ಪದ್ಧತಿ ತುಂಬಾ ಬಂದ್ಬಿಟ್ಟಿದೆ. ಡ್ರೆಂಜೋ ಅಂತ, ಸ್ವಿಗ್ಗಿ ಅಂತ ತುಂಬಾ ಬಂದಿದಾವೆ. ಅವ್ರಿಗೆ ಹೇಳಿ, ಒಂದು ನಾವು ಪೇ ಮಾಡ್ತೀನಿ ಮೇಡಮ್, ಕಳ್ಸೋದ್ ನಾನ್ ಕಳಿಸ್ತೀನಿ, ನೀವು ಒಂದ್ಸರ್ತಿ ಕಳ್ಸ್ಕೊಡ್ರಿ, ನೀವ್ ಒಂದ್ಸರಿ ಪೇ ಮಾಡ್ರಿ, ನಾವ್ ಒಂದ್ಸರಿ ಪೇ ಮಾಡ್ತೀನಿ. ಈ ತರ ಆಪ್ಷನ್ ಕೂಡ ನಾವು ಮಾಡ್ಕೋಬಹುದು. ಎರಡನೇ ಆಪ್ಷನ್ ಕೂಡ ಇದೆ ಓಲ್ಡ್ ಕಸ್ಟಮರ್ಸ್ಗೆ. ನ್ಯೂ ಕಸ್ಟಮರ್ ಹೆಂಗ ಗ್ಯಾದರ್ ಮಾಡ್ಬೇಕಂದ್ರೆ, ನಾವ್ ಎಲ್ಲಾದ್ರೂ ಹೋಗಿರ್ತೀವಲ್ಲ, ಅಲ್ಲಿ ನಾವ್ ಏನ್ ಮಾಡ್ಬೇಕಾದ್ರೆ ಅಲ್ಲಿ ಅಕ್ಕಪಕ್ಕದ ಮನೆ ಎಲ್ಲರಿಗೂ ಒಂದು ಮೆಸೇಜ್, ಅಂದ್ರೆ ಯಾವ ತರ ಮೆಸೇಜ್ ಮಾಡ್ಬೇಕು, ಮೆಸೇಜ್ ಕೊಡ್ಬೇಕು, ಯಾವ ತರ ಅಕ್ಕಪಕ್ಕದವರೆಲ್ಲರಿಗೆಲ್ಲಾನು ಪರಿಚಯ ಮಾಡ್ಕೊಂಡು ನಾವ್ ಈ ತರ ಸ್ಟಿಚಿಂಗ್ ಮಾಡ್ತಾವಿ. ನಾವು ಇಲ್ಲ ಅಂದ್ರೆ, ನೀವ್ ಫಸ್ಟ್ ಮಾಡೋದ ಕೆಲಸ ಏನ್ ಗೊತ್ತಾ, ನೀವ್ ಆ ಏರಿಯಾದಲ್ಲಿ ಇರೋ ಅಂಗಡಿಗಳೆಲ್ಲಾನು ಒಂದ್ಸಲ ಸರ್ಚ್ ಮಾಡ್ಕೋಬೇಕು. ನೀವು ಸರ್ಚ್ ಮಾಡ್ಕೊಂಡು ಅಲ್ಲಿ ಎಷ್ಟು ಅಂಗಡಿಗಳು ಇದಾವೆ, ಅವ್ರು ಏನ್ ಚಾರ್ಜ್ ಮಾಡ್ತಾ ಇದ್ದಾರೆ, ಇದು ತಿಳ್ಕೊಬೇಕು ಫಸ್ಟ್. ನೀವು ತಿಳ್ಕೊಂಡ ಮೇಲೆ ಅವಾಗ ನೀವು ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಇವ್ರು ಇಷ್ಟು ಮಾಡ್ತಾರೆ,
ನಾವ್ ಎಷ್ಟಿಗೆ ಮಾಡ್ಬೋದು, ಇದೊಂದು ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಐಡಿಯಾ ಮಾಡೋಣ ಏನ್ ಮಾಡ್ಬೇಕಂದ್ರೆ ನೀವು ಅದನ್ನ ಒಂದು ಅಕ್ಕಪಕ್ಕದವ್ರಿಗೆ ಎಲ್ಲರೂ ನಿಮ್ಗೆ ಹೇಳಕ್ಕೂ ಆಗಿಲ್ಲ, ಬೇಡಪ್ಪ ನಮ್ಗ ಸ್ವಲ್ಪ ನಾಚಿಕ್ ಬರುತ್ತೆ ಹಂಗ ಹಿಂಗ ಅಂತ ಸಮಸ್ಯೆ ಆದ್ರೆ ನಿಮ್ ಮನೆಗೆ ಒಂದು ಬೋರ್ಡ್ ಹಾಕ್ರಿ, ಸರಿನಾ? ಒಂದು ಬೋರ್ಡ್ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಡ್ತೀವಿ. ಆದ್ರೆ ನೀವು ಸ್ವಲ್ಪ ಅವ್ರ ಮೇಲೆ ಸ್ವಲ್ಪ ನೀವು ಸ್ಪೆಷಲ್ ಆಗಿ ಕಾಣಿಸ್ಕೊಳ್ಬೇಕು ಅವಾಗ, ಯಾಕಂದ್ರೆ ಹೊಸೊಬ್ರಲ್ವಾ, ಅವ್ರೆಲ್ಲ ಹಳಬ್ರು, ಅವ್ರಿಗೆಲ್ಲ ಆಟೋಮೆಟಿಕ್ ಸೆಟ್ ಆಗಿರ್ತಾರೆ ಕಸ್ಟಮರ್. ಮತ್ತೆ ನಮ್ಮ ಹತ್ರ ಯಾಕೆ ಬರ್ತಾರೆ, ನಾವ್ ಯಾವ ತರ ಅವ್ರಿಗೆ ಸೆಟ್ ಮಾಡ್ಕೋಬೇಕಾದ್ರೆ ನೀವು ಇಟ್ಕೊಳ್ಳಿ. ನಿಮ್ಗೆ ಕೆಪಾಸಿಟಿ ಇತ್ತಂದ್ರೆ 2 ಅವರ್ಸ್ ಸ್ಟಿಚಿಂಗು, 2 ಅವರ್ಸ್ ನಲ್ಲಿ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡ್ತೀವಿ. ಹಾಫ್ ಅನ್ ಅವರ್ ಕಟಿಂಗ್ ಆಗುತ್ತೆ, 3/4 ಗಂಟೆ ಅಥವಾ ಅರ್ಧ ಗಂಟೆ ಸ್ಟಿಚಿಂಗ್ ಆಗುತ್ತೆ, ಅರ್ಧ ಗಂಟೆ ಎಮ್ಮಿಂಗ್ ಆಗುತ್ತೆ ಅಷ್ಟೇ. ಇನ್ನೊಂದು ಅರ್ಧ ಗಂಟೆ ನಮ್ಗೆ ಮಿಕ್ಕಿರುತ್ತೆ 2 ಅವರ್ಸ್ ಅಲ್ಲಿ ಕೂಡ. ನಾರ್ಮಲ್ ಲೈನಿಂಗ್ ಬ್ಲೌಸ್ 2 ಅವರ್ಸ್ ಗೆ ಅರ್ಧ ಗಂಟೆನೆ ಕಟಿಂಗು. ನಾನು ಅರ್ಧ ಗಂಟೆ ಕೂಡ ಮಾಡಲ್ಲ, 10 ನಿಮಿಷನೇ ಮಾಡ್ತೀನಿ. ಒಂದು ಬ್ಲೌಸ್ ಕಟಿಂಗ್ ಮಾಡ್ಬೇಕು 10 ನಿಮಿಷ ನಂದು ಅಷ್ಟೇ. 10 ನಿಮಿಷ ಕಟಿಂಗು, ಒಂದು ಅರ್ಧ ಗಂಟೆ ಸ್ಟಿಚಿಂಗು. ನಿಮ್ ಲೆಕ್ಕ ಕೂಡ ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ 2 ಅವರ್ಸ್ ಅಲ್ಲಿ ಸ್ಟಿಚಿಂಗ್ ಮಾಡಲಾಗುತ್ತೆ ಒಂದು ಬ್ಲೌಸ್. ಇವಾಗ ಎಲ್ಲ ಹೇಗೆ ಗೊತ್ತಾ, ಎಲ್ಲರೂ ಅರ್ಜೆಂಟ್, ನಾಳೆ ಫಂಕ್ಷನ್ ಇದ್ರೆ ಇವತ್ತೇ ಹೊಳ್ಕೊಂಡ್ ಬರ್ತಾರೆ ಬ್ಲೌಸ್ ತಗೊಂಡು. ಅರ್ಜೆಂಟ್ ಜನಗಳಿಗೆಲ್ಲ ನಾವು ಅದನ್ನ ಯೂಸ್ ಮಾಡ್ಕೊಂಡು ಆತರ ಒಂದು ಮಾಡ್ಕೊಡ್ಬೋದು. ಬೋರ್ಡ್ ಹಾಕ್ತಿವಲ್ಲ, ಅದೇ ಬೋರ್ಡ್ ಅಲ್ಲಿ ಇದನ್ನ ಮೆನ್ಷನ್ ಮಾಡಿರ್ಬೇಕು. ಅನ್ ಸೀಸನ್ ಇದ್ದಾಗ 2 ಬೋರ್ಡ್ ಮಾಡಿಟ್ಕೊಳ್ಬೋದು. ಒಂದು ಸಿಂಪಲ್ ಒಂದು 500 600 ಇಲ್ಲ ಒಂದು ಸ್ಲೇಟ್ ಮೇಲೆ, ಒಂದು ಪೇಪರ್ ಮೇಲೆ, ಒಂದು ವೈಟ್ ಶೀಟ್ ಮೇಲೆ ಬರ್ದ್ ಹಾಕ್ರಿ. ಅನ್ ಸೀಸನ್ ಅಲ್ಲಿ ಅಂದ್ರೆ ನೀವು ಹೋದ್ಮೇಲೆ ನೀವು ಸ್ವಲ್ಪ ಅಭ್ಯಾಸ ಆಗೋವರೆಗೆ ಈ ತರ ನೀವು ಬಿಸ್ನೆಸ್ ಇಂಪ್ರೂವ್ ಮಾಡಕ್ಕೆ 1-2 ಅವರ್ಸ್ ಸ್ಟಿಚಿಂಗು, 1 ಡೇ ಸ್ಟಿಚಿಂಗು, ಈ ತರ ಸ್ಟಿಚಿಂಗ್ ಅಂತ ಬೋರ್ಡ್ ಇಟ್ಕೊಂಡು ನೀವು ಆ ತರ ಫಾಲೋ ಮಾಡ್ಬೋದು. ಇಲ್ಲ ಇನ್ನೊಂದು ಆಪ್ಷನ್ ಏನಿದೆಪ್ಪ ಅಂದ್ರೆ, ಕೆಲವೊಂದು 1,000 ಒಂದು 500 ಪಾಂಪ್ಲೆಟ್ ಮಾಡಿಸಿ ಎಲ್ಲಾ ಏರಿಯಾಗಳಿಗೆ ಮನೆಗೆ ಸಪ್ಲೈ ಅದು ಇದು ಕೊಡ್ಬೇಕು. ಎಲ್ಲರಿಗೆ ಅದನ್ನ ಪಾರ್ಸಲ್ ಮಾಡ್ಬೇಕು. ಅಂದ್ರೆ ಏನಂತಾರೆ, ಅದು ಎಲ್ಲರಿಗೆ ಹಂಚ್ಬೇಕು. ಅಂದ್ರೆ ನೀವ್ ಹಂಚಕ್ ನಿಮ್ಗ ಆಗಲ್ಲ. ಅದನ್ನು ಬೆಳಗ್ಗೆ 4 ಗಂಟೆಗೆ ಎದ್ರೆ ಎಲ್ಲಾ ಪೇಪರ್ ಬಾಯ್ಸ್ ಸಿಗ್ತಾರೆ ನಿಮ್ಗೆ. ಎಲ್ಲ ಪ್ರತಿಯೊಂದು ಮೇನ್ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ಪೇಪರ್ ಬಾಯ್ಸ್ ಸಿಗ್ತಾರೆ. ಅವ್ರು ಕೊಟ್ಬಿಟ್ರೆ ಅವ್ರೆಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬಿಡ್ತಾರೆ. 1,000 ಪೇಪರ್ಸ್ ನಿಮ್ದು ಸ್ಪ್ರೆಡ್ ಆಗಿಬಿಟ್ರೆ ಆಮೇಲೆ ಅದ್ರಲ್ಲಿ ಒಂದು 10 ಜನ ಬಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ, ನಿಮ್ ಸ್ಟಿಚಿಂಗ್ ಗೆ ಅನುಕೂಲ ಆಗುತ್ತೆ. ನೀವು ಒಂದು ಬ್ಲೌಸ್ ಸ್ಟಾರ್ಟ್ ಆಯ್ತಂದ್ರೆ ಆಟೋಮೆಟಿಕ್ ಎಲ್ಲಾ ಬ್ಲೌಸ್ ಗಳು ಬಂದೇ ಬರ್ತವೆ. ಆದ್ರೆ ನಿಮ್ಮಲ್ಲಿ ಒಂದು ಕ್ವಾಲಿಟಿ ಇರ್ಬೇಕು, ಪರ್ಫೆಕ್ಟ್ ಫಿಟ್ಟಿಂಗು, ಪರ್ಫೆಕ್ಟ್ ಫಿನಿಶಿಂಗು, ಪರ್ಫೆಕ್ಟ್ ಟೈಮಿಂಗ್ಸ್. ಇವೆಲ್ಲ ಇದ್ರೆ ನೀವು ಲೈಫ್ ಅಲ್ಲಿ ಸಕ್ಸಸ್ ಆಗೋಕೆ ನೀವ್ ಎಲ್ಲೇ ಇರ್ರಿ, ನೀವ್ ಈ ಮನೆ ಖಾಲಿ ಮಾಡಿ ಇನ್ನೊಂದಲ್ಲಿ ಹೋಗ್ರಿ, ಇನ್ನೊಂದಲ್ಲಿ ಖಾಲಿ ಮಾಡಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಮಿಡಿಲ್ ಕ್ಲಾಸ್ ಅಲ್ಲೇ ನಾ ಹೇಳ್ತಾ ಇರೋದು, ನಾವಿರೋದೇ ಮಿಡಿಲ್ ಕ್ಲಾಸ್ ಅಲ್ಲಿ. ಹೈಫೈ ಮಾಡೋರೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂತಾರೆ, ಆನ್ಲೈನ್ ಸ್ಟಿಚಿಂಗ್ ತೋರಿಸ್ಕೊಂತಾರೆ. ಅದು ಕೂಡ ಮಾಡ್ಬೋದು ನಾವು. ಯಾಕಂದ್ರೆ ನಾವು ಆನ್ಲೈನ್ ಕೂಡ ಅವ್ರಿಗೆ ಹೇಳ್ಬೋದು, ನೀವು ಮೇಡಮ್ ನಾನು ಆನ್ಲೈನ್ ಕೂಡ ಮಾಡ್ತಾ ಇರ್ತೀನಿ, ನೀವು ಕೊರಿಯರ್ ಮಾಡಿ, ಮತ್ತೆ ನಾನು ಕೊರಿಯರ್ ಮಾಡ್ತೀನಿ ಹೇಳಿದ್ನೆಲ್ಲ ಫಸ್ಟ್ ಆ ಆಪ್ಷನ್ ನಾವು ಯೂಸ್ ಮಾಡ್ಕೋಬಹುದು. ಈ ತರ ನಾವು ಕಷ್ಟಪಟ್ಟು ನಾವು ಮಾಡ್ತೀವ, ನಾವು ನಮ್ಮ ಹತ್ರ ಇದಿರುತ್ತಲ್ಲ ಎನರ್ಜಿ, ನಮ್ಮ ಹತ್ರ ದೃಢನಿಶ್ಚಯ ಇರುತ್ತಲ್ಲ, ಆಟೋಮೆಟಿಕ್ ನಿಮ್ದು ಬಿಸ್ನೆಸ್ ಅಂಬೋದು ಇಂಪ್ರೂವ್ಮೆಂಟ್ ಇರುತ್ತೆ. ನೀವು ಆಟೋಮೆಟಿಕ್ ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ. ಟೆನ್ಷನ್ ತಗೋಬಾರ್ದು, ಅಯ್ಯೋ ನಾನು ಬಂದಿಲ್ಲ ಹೊಸೊಬ್ಬ, ನನ್ಗೆ ಏನ್ ಗೊತ್ತಿಲ್ಲ, ಹೊಸೊಬ್ರು ನಾವು, ನಮ್ಗೆ ಯಾರು ಪರಿಚಯ ಇಲ್ಲ. ಯಾರು ನಮ್ಗೂ ಪರಿಚಯ ಆಗಲ್ಲ, ನಾವೇ ಪರಿಚಯ ಮಾಡ್ಕೋಬೇಕು. ಎಲ್ಲಾರು ನಾವು ಹೋಗಿ ನಾವೇ ಪರಿಚಯ ಮಾಡ್ಕೋಬೇಕು. ಅಕ್ಕಪಕ್ಕದವ್ರ ಮನೆಗೆ ಹೇಳ್ಲಿಕ್ಕಿಲ್ಲ, ಪರವಾಗಿಲ್ಲ. ದೂರದಲ್ಲಿ ನೀವು ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ದೂರದಲ್ಲಿ, 1 4 ಕಿಲೋಮೀಟರ್ ದೂರದಲ್ಲಿ ಜನಗಳಿಗೆ ಪಾಂಪ್ಲೆಟ್ಸ್ ಹಚ್ಚ್ರಿ. ಮತ್ತೆ ಹಳೆ ಕಸ್ಟಮರ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇರ್ರಿ. ಈ ತರ ಅವಾಗ ನಿಮ್ಗೆ ಬಿಸ್ನೆಸ್ ಅನ್ನ ತುಂಬಾ ಗ್ರೋತ್ ಆಗುತ್ತೆ. ನೀವು ಕಷ್ಟಪಟ್ರೆ ಎಲ್ಲ ಆಗುತ್ತೆ. ನೀವು ಸಾಧನೆ ಮಾಡ್ಬೇಕಂತ ನಿಮ್ಮಲ್ಲಿ ಥಿಂಕ್ ಇತ್ತು, ನಾನ್ ಮಾಡ್ಲೇಬೇಕು ಅನ್ನೋದೊಂದು ಉಲ್ಲಾಸ ಇದ್ರೆ ಆಟೋಮೆಟಿಕ್ ನೀವು 100% ಸಕ್ಸಸ್ ಆಗ್ತೀರ ಲೈಫ್ ಅಲ್ಲಿ. ಯಾರು ಚಿಂತೆ ಮಾಡಂತ ಅದು ಇಲ್ಲ. ನನ್ಗೆ ಯಾರಾದ್ರೂ ಮೆಸೇಜ್ ಮಾಡ್ತಾ ಇದ್ರು ಅವ್ರಿಗೂ ಹೇಳ್ತಾ ಇದ್ದೀನಿ, ಅವ್ರ ಮೆಸೇಜ್ ಕಾಮೆಂಟ್ ಮಾಡಿದ್ರಲ್ಲ ಅವ್ರಿಗೂ ಹೇಳ್ತಾ ಇದ್ದೀನಿ, ನೀವು ಟೆನ್ಷನ್ ತಗೊಳ್ಳೋ, 1 ಇಯರ್ ಆಯ್ತು ನೀವು ಬಂದ ಅಂತ ಹೇಳ್ತಾರೆ. 1 ಇಯರ್ ಲಿಂದ ಸುಮ್ನೆ ಹಾಕಿದ್ದೀರಾ. ನೀವು ಈ ತರ ಯಾವ್ದೋ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಒಂದು ಬ್ಲೌಸ್ ಮೇಲೆ ಒಂದು 10-20 ರೂಪಾಯಿ ಕಡಿಮೆ ತಗೊಂಡು ಸ್ಟಿಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ. ಯಾಕೆ ಬರಲ್ಲ ಹೇಳಿ ಕಸ್ಟಮರ್? ಇವತ್ತು ನಾನು ಟೈಲರ್ ಇದ್ದಷ್ಟು ಡಿಮಾಂಡ್ ಯಾರಿಗಿಲ್ಲ ಗೊತ್ತಾ? ಅಂದ್ರೆ ಟೈಲರ್ ಎಲ್ಲ ಒಂದು ಸ್ಟಿಚ್ ಆಲ್ಟ್ರೇಷನ್ ಮಾಡೋರ್ಗು ಡಿಮಾಂಡ್ ಇದೆ ಗೊತ್ತಾ? ಆ ತರ ನಮ್ದು ಫೀಲ್ಡ್ ಇದು. ಅದಕ್ಕೆ ನೀವು ಏನು ಇದು ಭಯಪಡಂತದ್ ಏನಿಲ್ಲ. ನಿಮ್ಗೆ ಸೊಲ್ಯೂಷನ್ಸ್ ಕಂಪಲ್ಸರಿ ನಾನು ಹೇಳಿದ್ದೇನೆ ಅನ್ಕೊಂತಾ ಇದೀನಿ. ನೀವು ನೋಡ್ಕೊಂಡು ನಿಮ್ದು ಯಾವ ತರ ಬಿಸ್ನೆಸ್ ಡೆವಲಪ್ ಮಾಡ್ಬೇಕು, ಯಾವ ತರ ನಾನು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಒಂದು ಬ್ಲೌಸ್ ನಿಂದ ಇನ್ನೊಂದು 10 ಬ್ಲೌಸ್ ಬರ್ತವೆ. ಅದ್ರಲ್ಲಿ ನಿಮ್ ಫಿಟ್ಟಿಂಗು, ಫಿನಿಶಿಂಗು, ಟೈಮಿಂಗ್ಸ್ ಈ 3 ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ನೀವ್ ಎಲ್ಲಿದ್ರೆ ಗೆದ್ದಿತೀರಾ. ಓಲ್ಡ್ ಕಸ್ಟಮರ್ ನ ಸ್ವಲ್ಪ ಗ್ಯಾದರ್ ಮಾಡ್ರಿ, ನ್ಯೂ ಕಸ್ಟಮರ್ ನ ಸ್ವಲ್ಪ ಗ್ಯಾದರ್ ಮಾಡ್ರಿ. ನೀವು ಒಬ್ಬರೇ ಸ್ಟಿಚ್ ಮಾಡ್ತೀರಾ, ಒಬ್ಬರೇ ಸ್ಟಿಚ್ ಮಾಡಿ. ಇಲ್ಲ 4 ಜನ ಕೆಲಸ ಕೊಡ್ತೀರಾ, 4 ಜನ ಕೆಲಸ ಕೊಡಿ, ಅದು ನಿಮ್ಗೆ ಬಿಟ್ಟಿರೋದು. ಬಟ್ ನೀವು ಕೆಲಸನ ಗ್ಯಾದರ್ ಮಾಡ್ರಿ. ಇಲ್ಲಿ ಒಬ್ಬನು ಹ್ಯಾಂಡ್ ವರ್ಕರ್ ಇದಾರೆ, ನಾರ್ತ್ ಇಂಡಿಯಾದಲ್ಲಿ ಹ್ಯಾಂಡ್ ವರ್ಕರ್ ಇದಾರೆ. ಇಲ್ಲಿ ಅಂತಿಲ್ಲ, ಇಡೀ ನಮ್ದು ಬೆಂಗಳೂರು, ಹೈದರಾಬಾದ್, ಕರ್ನಾಟಕ ಎಲ್ಲಿಗಾನ ಹೋಗ್ರಿ, ಮಹಾರಾಷ್ಟ್ರ, ನೀವು ಗುಜರಾತ್ ಎಲ್ಲಾನ ಹೋಗ್ರಿ, ಹ್ಯಾಂಡ್ ವರ್ಕರ್ ಕಲ್ಕತ್ತಾನಿಂದ ತುಂಬಾ ಜನ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ ಹೇಳಿ, ಎಲ್ಲೋ ಒಂದಲ್ಲಿ ಮೂಲಿಗೆ ಅಂಗಡಿ ಇಟ್ಟಿರ್ತಾರೆ. ಇವಾಗ ಹೊಸದಾಗಿ ಅವರೇ ಟೈಲರಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವರೇ ವರ್ಕ್ ಹಾಕ್ತಾರೆ, ಅವರೇ ಸ್ಟಿಚಿಂಗ್ ಮಾಡ್ತಾರೆ.
ಅವ್ರ ಏನ್ ಮಾಡ್ತಾರೆ, ಒಬ್ಬ ಅಲ್ಲಿ 4 ಜನ ಕೆಲಸ ಮಾಡೋರ್ನ ಅಂಗಡಿಯಲ್ಲಿ ಇಡ್ತಾರೆ. ಅವ್ರ ಏನ್ ಮಾಡ್ತಾರೆ, ಎಲ್ಲಾ ಅಂಗಡಿಗಳಿಗೆ ಹೋಗಿ ಕೇಳ್ತಾರೆ, ಬಟ್ಟೆ ಇದ್ರೆ ಕೊಡ್ರಿ, ನಾವು ವರ್ಕ್ ಹಾಕಿ ಕೊಡ್ತೀವಿ, ನಾವು ಸ್ಟಿಚ್ ಮಾಡ್ಕೊಡ್ತೀವಿ ಅಂತ. ನೀವ್ ನಾತ ಮಾಡ್ರಿ, ಮನೆಗಿದ್ರೆ ನೀವು ಅಂಗಡಿ ಇಲ್ಲ ನಿಮ್ಗೆ, ಹೋಗಿ ಎಲ್ಲಾ ಪರಿಚಯ ಇದ್ದ 4-5 ಅಂಗಡಿಗಳಿಗೆ ಹೋಗಿ, ನಾವ್ ಅಣ್ಣ ನಾನು ಕಟಿಂಗ್ ಕೊಡ್ರಿ, ನಾನು ಮನೆಗೆ ಸ್ಟಿಚ್ ಮಾಡ್ಕೊಂಡು ಬಂದು ಕೊಡ್ತೀನಿ ನಿಮ್ಗೆ, ಆ ತರ ಕೂಡ ಆಪ್ಷನ್ ತಗೋಬಹುದು ನೀವು. ಖಾಲಿ ಟೈಮ್ ಪಾಸ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಟೈಮ್ ಎಂಬುದು ತುಂಬಾ ಇಂಪಾರ್ಟೆಂಟ್, ಗೊತ್ತದ. ತುಂಬಾ ಟೈಮ್ ಯೂಸ್ ಮಾಡ್ಕೊಂಡು ನೀವು ಹೋಗಿ, ನಿಮ್ಗೆ ಕಸ್ಟಮರೇ ಬರ್ಬೇಕಂತ ಏನಿಲ್ಲ, ನೀವು ಅಂಗಡಿಗೆ ಹೋಗಿ ಒಂದು ಬ್ಲೌಸ್ 150 ಕೊಟ್ರೆ ಕೂಡ 5-6 ಬ್ಲೌಸ್ ಅಂತ ಕೂಡ ಅಲ್ಲಿ ನಿಮ್ ಪೇಮೆಂಟ್ ಬಂದೇ ಬರುತ್ತೆ. ಈ ತರ ಲೆಕ್ಕ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಖಾಲಿ ಅಂತೂ ಕೂಡ್ಬಾಡಿ. ಮಿಷಿನ್ ಇಟ್ಕೊಂಡು ಖಾಲಿ ಕುಂತ್ರೆ ಮಾತ್ರ ನನ್ಗಂತೂ ಬೇಜಾರಾಗುತ್ತೆ. ಅದ್ರ ಮೇಲೆ ನಾ ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ, ಮಿಷಿನ್ ಅಂದ್ರೆ ತಾಯಿ ಇದ್ದಂಗ. ಅದು ನಮ್ನ ನೋಡುತ್ತೆ, ನಾವ್ ಅದನ್ನ ನೋಡ್ಬೇಕಷ್ಟೇ. ನಾವ್ ಅದನ್ನ ಕೇಳ್ಕೋಬೇಕು. ನಮ್ಗೂ ಇವತ್ತು ಕೆಲಸ, ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಂತೀವಿ, ಯಾಕೆ? ಕತ್ರಿ ಪೂಜೆ ಮಾಡ್ತೀವಿ, ಮಿಷಿನ್ ಪೂಜೆ ಮಾಡ್ತೀವಿ, ಯಾಕೆ ಗೊತ್ತಾ? ದೇವ್ರಂತ. ಈ ತರ ಮನೆಗೆ ಸುಮ್ನೆ ಅದನ್ನ ಒಂದು ಮೂಲೆಗೆ ಇಟ್ಬಿಟ್ಟು ಕೆಲಸ ಬಂದಿಲ್ಲ ಅಂತ ಕೂಡೋ ಬದಲು, ನೀವು ಅವ್ರ ಹತ್ರ ಹೋಗಿ, ಯಾರು ಅಂಗಡಿ ಹೊಡೆದ್ರೆ ಅವ್ರ ಹತ್ರ ಹೋಗಿ ಒಂದ್ 4 ಬ್ಲೌಸ್ 2 ಬ್ಲೌಸ್, ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ಬ್ಲೌಸ್ ಹೊಲಿಯಕ್ ಆಗಲ್ಲ. ತುಂಬಾ ಬಟ್ಟೆ ಇದ್ದಾಗ ಸೀಸನ್ ಅಲ್ಲಿ ಹೊರಗನು ಕೊಟ್ಟು ಸ್ಟಿಚ್ ಮಾಡಿಸ್ತಾರೆ. ಈ ತರ ಒಂದು ನೀವು ಟ್ರೈ ಮಾಡ್ಬೋದು. ನಾನು ನಿಮ್ಗೆ ಆನ್ಸರ್ ಕೊಟ್ಟಿದ್ದೀನಿ ಅನ್ಕೊಂತಾ ಇದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ತಪ್ಪದೇ ಲೈಕ್ ಮಾಡಿ. ಯಾಕಂದ್ರೆ ನೀವು ಲೈಕ್ ಮಾಡಿದ್ರೆ ಇನ್ನೊಬ್ಬರಿಗೆ ಈ ವಿಡಿಯೋ ಖುಷಿ ಆಗುತ್ತೆ. ಸೊ ಅದು ಇನ್ನೊಬ್ರಿಗೆ ಯೂಸ್ ಆಗುತ್ತೆ. ನನ್ಲಿಂತ ನಿಮ್ಲಿಂತ ಒಂದ್ 10 ಜನಕ್ಕೆ ವಿಡಿಯೋ ಹೋದ್ರೆ ಎಷ್ಟೋ ಯೂಸ್ ಆಗುತ್ತೆ. ಸೊ ಹೆಲ್ಪ್ ಮಾಡೋಣ. ನಾನು ನಿಮ್ಗೆ ಹೆಲ್ಪ್ ಮಾಡಿದ್ರೆ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿ, ನೀವು ಹೆಲ್ಪ್ ಮಾಡಿ. ಈ ತರ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡ್ರೆ ನಾವು ಲೈಫಲ್ಲಿ ಎಲ್ಲರೂ ಆರಾಮಾಗಿರ್ಬೋದು. ಟೈಲರ್ಸ್ ಎಲ್ಲರಿಗೂ ಹೇಳ್ತಾ ಇದೀನಿ, ಎಲ್ಲರೂ ಆರಾಮಾಗಿರ್ಬೋದು, ಸಂತೋಷವಾಗಿರ್ಬೋದು. ನಿಮ್ಗೆ ಡೌಟ್ ಬಂತು, ನಿಮ್ಗೆ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ 100% ನನಗೆ ಕಾಮೆಂಟ್ ಮಾಡಿ, ನಾನು ಮತ್ತೆ ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ನಾನು. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.